ವೆಲ್ಕಮ್ ಟು ಹೇಶು ಜಗ್ಗಿ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ಮನೆಗೆ ಹಬ್ಬಕ್ಕಿಂತ ಮುಂಚೆನೇ ಹೊಸ ವಸ್ತು ಬಂದಿದೆ. ಅದೇನು ಅಂತ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ವಲ್ಪ ಶಾಪಿಂಗ್ ಇತ್ತು. ಶಾಪಿಂಗ್ ಅಂತಲೇ ಏನೂ ಹೋಗಿರಲಿಲ್ಲ, ಬೇರೆ ವಸ್ತು ತೊಗೊಬರೋಕ್ಕೆ ಹೋಗಿ ಜೊತೆಗೆ ಶಾಪಿಂಗ್ ಅಂದರೆ ಒಂದೆರಡು ಶರ್ಟು ಪ್ಯಾಂಟ್ ಅಷ್ಟು ತೊಗೊಂಡ್ರು ಅಷ್ಟೇ, ಒಂದು ಟಾಪ್ ಅಷ್ಟೇ. ಇನ್ನೇನು ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲ. ಅದಕ್ಕೆ ಬಿಲ್ಲು 2,500 ಆಗೋಯಿತು. ಸೊ ಈಗ ಅಂಗಡಿ ನೋಡ್ತಾ ಇದ್ದೀರಲ್ವ, ಇದು ನಂಜನಗೂಡಲ್ಲಿ ಇರೋದು. ಅಲ್ಲೇ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅಲ್ಲೇ ಹೋಗಿ ತೊಗೊಬಂದೆ. ಜಸ್ಟ್ ಒಂದು ಟಾಪ್ ತೊಗೊಂಡೆ ಅಷ್ಟೇ. ಅವರೆರಡು ಏನು ಶರ್ಟು ಮತ್ತು ಒಂದು ಪ್ಯಾಂಟ್ ತೊಗೊಂಡ್ರು ಅಷ್ಟೇ. ಅಲ್ಲಿ ಯಾವ್ದು ಇಷ್ಟ ಆಗುತ್ತೆ, ಕಂಫರ್ಟ್ ಅನಿಸುತ್ತೆ ಅದನ್ನು ತೊಗೊಂಡ್ರು. ಅವ್ರು ಈ ಕಡೆ ನೋಡ್ತಾಯಿದ್ರು, ನಾನು ಈ ಕಡೆ ವಿಡಿಯೋ ಮಾಡ್ತಾ ನಿಂತಿದ್ದೆ. ಇನ್ನೇನು ಮಾಡೋಣ, ಅಂಗಡಿ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ. ಸೊ ನೀವು ಯಾರಾದರೂ ಬಂದರೆ ಅಂಗಡಿನ ವಿಸಿಟ್ ಮಾಡಿ, ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಹೋಗಿರ್ತಾರೆ, ಸುತ್ತ ಹಳ್ಳಿಯವರೆಲ್ಲ ಹೋಗಿರ್ತಾರೆ, ಗೊತ್ತು ಸೀನು ಫ್ಯಾಷನ್. ಸೊ ಏನು ಹೇಳೋ ಆಗಿಲ್ಲ ನಾನು. ಚೆನ್ನಾಗಿದೆ. ನಮ್ಮ ಮನೆಗೆ ಯಾವ ವಸ್ತು ಬಂದಿದೆ ಅಂತ ಗೊತ್ತಾಗಿದೆ ಅಲ್ವಾ. ನೋಡಿ, ಸ್ಟವ್ ಅಂದರೆ ಹಳೇದು ಅಂತಂದರೆ ತುಂಬ ಹಳೇದು ಅಲ್ಲ, ಬರೀ 6 ಮಂತ್ ಆಗಿತ್ತು ಅಷ್ಟೇ ತೊಗೊಬಂದು. ನಮ್ಮ ಮಾವ ತೊಗೊಬಂದಿದ್ರು, ಅದರಿಂದ ಅವರು ತರೋಕ್ಕೆ ಗೊತ್ತಾಗಿಲ್ಲ ಅವ್ರಿಗೆ. ಚೆನ್ನಾಗಿದೆ ಅಂತ ದುಡ್ಡು ಕಿತ್ಕೊಂಡಿದ್ದಾರೆ, ಕಳಿಸಿದ್ದಾರೆ. ಮತ್ತು ಅದನ್ನು ರಿಪೇರಿ ಮಾಡಿಸಿದ್ರು, ರಿಪೇರಿನೇ ಬರೋದು ಅದು. ಅದಕ್ಕೆ ಬೇಡ, ನಾನೇ ತೊಗೋತೀನಿ ಚೆನ್ನಾಗಿರೋದು ಅಂತ ಅದನ್ನು ಒಪ್ಪಿಸಿ ಇದನ್ನು ತೊಗೊಂಡಿದ್ದಾಯಿತು. ಇದರ ಪ್ರೈಸು ತುಂಬ ಕಾಸ್ಟ್ಲಿನೇ ಅನಿಸ್ತು. ಬಟ್ ಆದರೆ ಸರ್ವಿಸ್ ಜಾಸ್ತಿ ಇದೆ. 5 ವರ್ಷ, 2 ವರ್ಷ, 3 ವರ್ಷ ಹಿಂಗಿದೆ, ವಾರಂಟಿ ಇದೆ. ಸೊ ಏನೇ ಹೋದರೂ ಅವರೇ ಮಾಡಿಕೊಡ್ತಾರೆ, ನಮ್ಮದೇನೂ ಖರ್ಚಿರಲ್ಲ. ಸೊ ಇದು ಬಂದು 3,400 ಆಯಿತು, 3,400 ರೂಪಾಯಿ. ಪ್ರೀತಿ ಕಂಪ್ನಿದು ಒಳ್ಳೆ ಕ್ವಾಲಿಟಿಬಲ್ ಆಗಿದೆ. ಜೊತೆಗೆ ವೆಯ್ಟ್, ನಾವೇನೇ ವೆಯ್ಟ್ ಮಾಡಿದ್ರು ಒಂದು 15 kg 20 kg ಇಟ್ಟರೂ ಸಹ ಅದು ಹಳ್ಳಾಡಲ್ಲ, ಅಷ್ಟು ಒಳ್ಳೆ ಸ್ಟೀಲಲ್ಲಿದೆ. ನೋಡ್ತಾ ಇದ್ರಲ್ವ. ಜೊತೆಗೆ ಮನೆಗೆ ಬಂದಾಗ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ. ಅಂದ್ಕೊಳ್ಳಿ ಬಿಡಲಿ, ನಾವು ಮಾಡೋದು ನಮ್ಮ ಕರ್ತವ್ಯ. ಈಗ ಮಾಡಬೇಕಾ, ನಾವು ಹಂಗೆ ಯೂಸ್ ಮಾಡ್ತೀವಿ ಅನ್ನೋರು ತುಂಬ ಜನ ಇದ್ದಾರೆ. ಬಟ್ ಅವ್ರಿಗೆಲ್ಲ ಏನು ಹೇಳಬೇಕು ಗೊತ್ತಿಲ್ಲ, ಅದು ಅವ್ರವ್ರ ಇಷ್ಟ, ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು. ನಾನು ಮಾಡಿದೆ, ಅದರಲ್ಲಿ ಹಾಲು ಸಹ ಉಗಿಸ್ದೆ. ಹಸು ಹಾಲು ಇತ್ತು, ಹೆಂಗಿದ್ರೆ ಸಂಜೆ ಹಾಲನ್ನ ಬಿಡಿಸ್ಕೊಂಡಿರ್ತೀನಿ, ಅದಿರುತ್ತೆ. ಸೊ ಅದನ್ನೇ ಹಾಲು ಉಗಿಸ್ದೆ. ನೋಡಿ, ಚೆನ್ನಾಗಿ ಉಗ್ಬಿಡ್ತು. ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ಹಾಲು ಕೊಡ್ತೀವಿ ಸ್ವಲ್ಪ. ಏನೇ ವಸ್ತು ಬಂದರೂ ನಾವು ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಲಿ ತುಂಬ ಖುಷಿ ಪಡಬೇಕು ಅಂತ ಹೇಳ್ತೀನಿ. ನೀವು ದೊಡ್ಡದೇ ತಗೋಬೋದು, ನಮಗೆ ಪುಟ್ಟದೇ ತಗೊಳಕ್ಕೆ ಶಕ್ತಿ ಇದೆ. ಸೊ ಸಾಕು ಅಂತ ಹೇಳ್ತೀನಿ. ಇಲ್ಲ ಅನ್ನೋಕ್ಕಿಂತ ಇರೋದ್ರಲ್ಲಿ ಖುಷಿ ಪಡೋಣ, ಅದೇ ಜೀವನ ಅಲ್ವಾ. ಸೊ ಟೀ ಕಾಫಿ ಏನು ಬೇಡ ಅಂತ ಹಾಲೇ ಕುಡಿದ್ವಿ. ಹಾಲು ಕುಡ್ದು ಅದರಲ್ಲಿ ಸ್ವಲ್ಪ ರೊಟ್ಟಿ ಇಟ್ಟಿತ್ತು, ಅಂದರೆ ಬೆಳಗ್ಗೆದು ರೊಟ್ಟಿ ಇಟ್ಟಿತ್ತು, ಸೋಮವಾರ ಬೆಳಗ್ಗೆದು. ಅದನ್ನೇ ಸಂಜೆಗೂ ಸ್ವಲ್ಪ ತಟ್ಕೊಂಡು ತಿನ್ಕೊಂಡ್ವಿ. 2 ಬಂತು, ಹೊಟ್ಟೆ ಫಿಲ್ಲಿಂಗ್ ಆಯಿತು. ಅಲ್ಲೇ ಸೈಡ್ ಸ್ನ್ಯಾಕ್ಸ್ ಅಂತ ಆಗಿರುತ್ತಲ್ಲ, ಸಣ್ಣ ಪುಟ್ಟದ್ದು ನೂಡಲ್ಸ್, ಗೋಬಿ, ಪಾನಿಪುರಿ ಎಕ್ಸೆಟ್ರಾ ಏನಾದರೂ ಆಗಿರುತ್ತಲ್ವ, ಅಪರೂಪಕ್ಕೆ ಹೋದಾಗ ತಿಂದೇ ಬರೋಕ್ಕೆ ಆಗಲ್ಲ. ಸೊ ತಿನ್ಕೊಂಡು ಬಂದಿದ್ವಿ. ಇದು ಮಾರ್ನಿಂಗ್, ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗಿನ ವಿಡಿಯೋ. ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಈರುಳ್ಳಿ ಚಟ್ನಿ ಅಂತ ಹೇಳಲ್ಲ, ಟೊಮೊಟೊ ಚಟ್ನಿ. ಯಾಕಪ್ಪ ಅಂತಂದರೆ ದೋಸೆ ಗೀಸೆ ಕಾಂಬಿನೇಷನ್ ಎಲ್ಲ ಮಾಡ್ತಾರಲ್ವ, ದೋಸೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು, ಈರುಳ್ಳಿ, ಟೊಮೊಟೊ ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿ ಒಗ್ಗರಣೆ ಹಾಕಿದರೆ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.